ಇಲ್ಲೊಬ್ಬ ಲೇಡಿ ವಾರ್ಡನ್ ಮೇಲಧಿಕಾರಿಗಳ ಕಚೇರಿಗೆ ನುಗ್ಗೋದು ಅಲ್ಲದೆ ಕೀಳು ಮಟ್ಟದ ಪದಗಳನ್ನ ಬಳಸಿ ಕೈಲಿದ್ದ ಮೊಬೈಲ್ ಅನ್ನ ಅವರ ಮುಖಕ್ಕೆ ಬಿಸಾಡುವಂತಹ ಕೆಲಸ ಮಾಡಿದ್ದಾಳೆ. ಯಾರಿಗೆ ಮತ್ತು ಯಾಕೆ ಈ ಘಟನೆ ಆಯಿತು, ಎಲ್ಲ ಆಯಿತು ನೋಡ್ತಾ ಹೋಗೋಣ. ಮೇಲಾಧಿಕಾರಿ ಮೇಲೆ ಲೇಡಿ ಆಫೀಸರ್ ಪುಂಡಾಟ, ಕೀಳ್ಮಟ್ಟದ ಪದ ಬಳಕೆ, ಮೊಬೈಲ್ ಮುಖಕ್ಕೆ ಎಸೆದು ದರ್ಪ, ಹೀಗೆ ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಬಂದು ರಂಪಾಟ ಮಾಡ್ತಾ ಇರುವಂತಹ ಲೇಡಿ ವಾರ್ಡನ್, ಕಚೇರಿಯಲ್ಲಿ ಗಲಾಟೆ ಬೇಡ ಅಂತ ಇರುವಂತಹ ಮೇಲಾಧಿಕಾರಿ ಮೇಲೆ ಪೇಪರ್ ಮೊಬೈಲ್ ಬಿಸಾಡಿ ದರ್ಪ. ಈ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿಯಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಸಂಗಪ್ಪ ಪೂಜಾರಿ ಮೇಲೆ ವಾರ್ಡನ್ ಶಾಂತಮ್ಮ ಎಂಬಾಕೆ ದರ್ಪ ಮೆರೆದಿದ್ದಾಳೆ. ಜಿಲ್ಲೆಯ ಗುರುಮಠಕಲ್ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದ ವಾರ್ಡನ್ ಆಗಿದ್ದಂತಹ ಶಾಂತಮ್ಮ ಸಾಕಷ್ಟು ಬೋಗಸ್ ಬಿಲ್ ಅನ್ನ ಸೃಷ್ಟಿ ಮಾಡಿ ಕ್ಲೈಮ್ ಮಾಡುವಂತೆ ಮೇಲಾಧಿಕಾರಿ ಸಂಗಪ್ಪಗೆ ಒತ್ತಾಯ ಮಾಡ್ತಾ ಇದ್ರು. ಇನ್ನು ಈ ವಿಚಾರವನ್ನ ತಾಲೂಕಾಧಿಕಾರಿ ಸಂಗಪ್ಪ ಜಿಲ್ಲಾ ಪಂಚಾಯತ್ ಸಿಇಒಗೆ ಲಿಖಿತವಾಗಿ ತಿಳಿಸಿದ್ರು. ಈ ಬೆನ್ನಲ್ಲೇ ಸಿಇಒ ಗರಿಮಾ ಪನ್ವಾರ್ ವಿಚಾರಣೆ ಕಾಯ್ದಿರಿಸಿ ವಾರ್ಡನ್ ಶಾಂತಮ್ಮ ಅವರನ್ನ ಅಮಾನತು ಮಾಡಿ ಆದೇಶ ಕೊಟ್ಟಿದೆ. ಇದೇ ಕಾರಣಕ್ಕೆ ತಾಲೂಕಾಧಿಕಾರಿಯ ಚೇಂಬರ್ಗೆ ನುಗ್ಗಿ ರಂಪಾಟವನ್ನೇ ಮಾಡಿದ್ಲು. ಇನ್ನು ಅಮಾನತಾದಂತಹ ವಾರ್ಡನ್ ಶಾಂತಮ್ಮ ಸಿಟ್ಟಿನಲ್ಲಿ ಮೇಲಾಧಿಕಾರಿ ಸಂಗಪ್ಪ ಪೂಜಾರಿ ಮೇಲೆ ಸಿಡಿಮಿಡಿಗೊಂಡಿದ್ದಾರೆ. ಕಚೇರಿಗೆ ಬಂದು ಜೋರು ಗಲಾಟೆ ಮಾಡಿದ್ದಾಳೆ. ಇದಕ್ಕೆ ಸಂಗಪ್ಪ ಪೂಜಾರಿ, ಇದು ಸರ್ಕಾರಿ ಕಚೇರಿ, ಗಲಾಟೆ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ದಾರೆ. ಅಷ್ಟಕ್ಕೆ ವಾರ್ಡನ್ ಶಾಂತಮ್ಮ ಸಸ್ಪೆಂಡ್ ಮಾಡೋದಿಕ್ಕೆ ನೀನೇ ಸೂಚಿಸಿದ್ದೀಯಾ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಟೇಬಲ್ ಮೇಲಿದ್ದಂತಹ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿದ್ದಾಳೆ. ಅಷ್ಟೇ ಅಲ್ಲದೆ ಮೇಲಾಧಿಕಾರಿ ಸಂಗಪ್ಪ ಪೂಜಾರಿ ಮೇಲೆ ಮೊಬೈಲ್ ಬಿಸಾಕಿ ದರ್ಪ ತೋರಿ ಅಲ್ಲಿಂದ ಚೀರಾಡುತ್ತಾನೆ ಕಾಲ್ ಕಿತ್ತಿದ್ದಾಳೆ. ಈ ಲೇಡಿ ವಾರ್ಡನ್ ದರ್ಪವೆಲ್ಲ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಇನ್ನು ನಿಯಮ ಬಾಹಿರ ಬೋಗಸ್ ಬಿಲ್ ಕ್ಲೇಮ್ ಮಾಡುವಂತೆ ಒತ್ತಾಯ ಮಾಡಿದಂತಹ ಲೇಡಿ ವಾರ್ಡನ್ ಮಾಡಿದ್ದುಣ್ಣೋ ಮಾರಾಯ ಎನ್ನುವಂತೆ ಸಸ್ಪೆಂಡ್ ಆಗಿದ್ದಾಳೆ. ಆದ್ರೆ ತನ್ನನ್ನ ಸಸ್ಪೆಂಡ್ ಮಾಡಿದಕ್ಕೆ ಸರ್ಕಾರಿ ಕಚೇರಿಯಲ್ಲಿ ಮೇಲಾಧಿಕಾರಿ ಮೇಲೆ ಪುಂಡಾಟ ಮೆರೆದಿದ್ದಾಳೆ. ಹೀಗಾಗಿ ಸಸ್ಪೆಂಡ್ ಆಗಿರುವಂತಹ ಲೇಡಿ ವಾರ್ಡನ್ ಮೇಲೆ ಮತ್ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಮರೇಶ್ ಎಲ್ಕೆ, ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಯಾದಗಿರಿ.